ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ BA, BCom, BSc ಮತ್ತು ಇಂಜಿನಿಯರಿಂಗ್ ಪದವಿಯನ್ನ ಮುಗಿಸ್ಕೊಂಡಿರ್ತೀರಿ ಅಂತಹ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪದವಿಯನ್ನ ಮುಗಿಸಿ ಮುಂದೆ ಏನು ಅನ್ನುವಂತಹ ಸಮಸ್ಯೆ ತುಂಬಾ ಅಭ್ಯರ್ಥಿಗಳಿಗೆ ಇರುತ್ತೆ. ಸೊ ಅಂತಹ ಎಲ್ಲಾ ಅಭ್ಯರ್ಥಿಗಳು ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಯಾರೆಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಟೀಚರ್ಸ್ ಆಗ್ಬೇಕು ಅಥವಾ ಶಿಕ್ಷಕರಾಗಬೇಕು ಅನ್ನುವಂತಹ ಕನಸನ್ನ ಕಂಡಿರ್ತೀರಿ ಅಂತವರಿಗಂತೂ ತುಂಬಾ ತುಂಬಾ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗ ಗವರ್ಮೆಂಟ್ ಆಫ್ ಕರ್ನಾಟಕ B.Ed ಮಾಡ್ಲಿಕ್ಕೆ ಅಪ್ಲಿಕೇಶನ್ ಅನ್ನ ಕಾಲ್ ಫಾರ್ ಮಾಡಿದೆ. ಸೊ ಈ ಅಪ್ಲಿಕೇಶನ್ ಕುರಿತು ಇವತ್ತಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. 32 ಪುಟಗಳ PDF ಫೈಲ್ ಇದೆ. ಆ 32 ಪುಟಗಳನ್ನ ಓದುವುದಕ್ಕಿಂತ 10 ರಿಂದ 15 ನಿಮಿಷ ಈ ವಿಡಿಯೋ ನೋಡಿದ್ರೆ ಎಲ್ಲಾ ಮಾಹಿತಿಯೂ ಕೂಡ ಸರಳೀಕರಣ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಆ ಏನು PDF ಅಲ್ಲಿ ಇರ್ತಕ್ಕಂಥ ಎಲ್ಲಾ ಮಾಹಿತಿಯೂ ಕೂಡ ಕವರ್ ಆಗತ್ತೆ. ಬಟ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಇನ್ ಡೀಟೇಲ್ ಆದಂತ ಮಾಹಿತಿ ಸಿಗುತ್ತೆ. ನೀವೇನಾದ್ರೂ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಮಾಹಿತಿ ಸ್ಕಿಪ್ ಆಗೋಗುತ್ತೆ. ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಗೊಂದಲಗಳು ಕ್ರಿಯೇಟ್ ಆಗ್ತವೆ. ಪೂರ್ತಿ ವಿಡಿಯೋ ನೋಡಿದಾದ್ಮೇಲೂ ಕೂಡ ಏನಾದ್ರೂ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಆಮೇಲೆ ನಂದೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ದಯವಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರಲ್ವಾ ಅಂತ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೇನೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಅಭ್ಯರ್ಥಿಗಳು ನಾನು ಆಗ್ಲೇ ಹೇಳ್ದಂಗೆ ಡಿಗ್ರಿನ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಮುಂದೆ ಏನ್ ಮಾಡ್ಬೇಕು ಅನ್ನೋಂತ ಗೊಂದಲದಲ್ಲಿ ಇರ್ತಾರೆ. ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರ ಫ್ಯೂಚರ್ ಬ್ರೈಟ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಮುನ್ನೆಚ್ಚರಿಕೆಗಳು ಏನೇನ್ ತಗೋಬೇಕು, ಯಾವ್ಯಾವ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು, ಆಮೇಲೆ ಏನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಇಂಪಾರ್ಟೆಂಟ್ ಆಗಿರ್ಬೇಕು, ಆಮೇಲೆ ಎಷ್ಟು ಪರ್ಸೆಂಟೇಜ್ ಅನ್ನ ನೀವು ಮಾಡಿರ್ಬೇಕು, ಹಾಗೇನೆ ಏನು ಅರ್ಜಿ ಶುಲ್ಕ ಎಷ್ಟು ಮತ್ತು ಅಡ್ಮಿಷನ್ ಶುಲ್ಕ ಎಷ್ಟು, ಈ ರೀತಿಯಾದಂತಹ ಎಲ್ಲಾ ಮಾಹಿತಿಗಳು ಯಾರಿಗೆ ಅರ್ಜಿ ಶುಲ್ಕದಿಂದ ಮತ್ತು ಈ ದಾಖಲಾತಿ ಶುಲ್ಕದಿಂದ ವಿನಾಯಿತಿಯನ್ನ ಘೋಷಿಸಿದ್ದಾರೆ ಎಲ್ಲಾ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾವು ಮಾತನಾಡೋದಾದ್ರೆ ಈ B.Ed ಅಪ್ಲಿಕೇಶನ್ ಅನ್ನ ಕರೆದಿರುವಂತದ್ದು 2 ವರ್ಷದ ಕೋರ್ಸ್ ಇದಾಗಿರುತ್ತೆ. ಈಗ ಮುಂದೆ ಬರ್ತಕ್ಕಂಥ ಇನ್ ಫ್ಯೂಚರ್ ಅಲ್ಲಿ 4 ವರ್ಷಕ್ಕೆ ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ 2 ವರ್ಷ ಇದ್ದಾಗ್ಲೇನೆ ಇದನ್ನ ಕಂಪ್ಲೀಟ್ ಮಾಡಿ ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಈಗ ಸದ್ಯ ಅಟ್ ಪ್ರೆಸೆಂಟ್ ಕರೆದಿರ್ತಕ್ಕಂಥ ಅಪ್ಲಿಕೇಶನ್ 2 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ಕೇಳಿದ್ರೆ, ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 3/10/2025 ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬೇಕು. ಆಫ್ಲೈನ್ ಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರುವುದಿಲ್ಲ. 3/10/2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಯಾವ್ದು ಸರ್ ಅಂತ ಕೇಳಿದ್ರೆ, ಕೊನೆಯ ದಿನಾಂಕ 3/11/2025 ಇರುತ್ತೆ. ನಾನು ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ 3/11/2025 ವೇಟ್ ಮಾಡಿ ಕಾಯ್ತಾ ಕೂತ್ಕೋಬೇಡಿ. ಅದಕ್ಕಿಂತ ಮುಂಚಿತವಾಗಿ ಬಿಫೋರ್ ಆಗಿ ನಿಮ್ಮ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ಪ್ರಿಂಟ್ಔಟ್ ಅನ್ನ ತಗೊಂಡಿಟ್ಕೊಡ್ರಿ. ಯಾಕಂತ ಹೇಳಿದ್ರೆ ಸರ್ವರ್ ಡೌನ್ ಆಗುತ್ತೆ ಅಥವಾ ಇಂಟರ್ನೆಟ್ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಗೊಂದಲಗಳು ಕ್ರಿಯೇಟ್ ಆಗ್ತವೆ ಲಾಸ್ಟ್ ಬಂದ ಹಾಗೆ. ಸೊ ಅದಕ್ಕೋಸ್ಕರನೇ ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿ. ನೀವೇ ಹಾಕಬಹುದು, ನೆಟ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ನೀವೇ ಈ ಅಪ್ಲಿಕೇಶನ್ ಅನ್ನ ಸರಳವಾಗಿ ಹಾಕಬಹುದು. ಕೊನೆಯ ದಿನಾಂಕ 3/11/2025 ಇನ್ನು ಅಪ್ಲಿಕೇಶನ್ ಸಬ್ಮಿಟ್ ಅಥವಾ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಯಾವ್ದೆಲ್ಲ ದಾಖಲಾತಿಗಳು ಬೇಕು ಅಥವಾ ದಾಖಲೆಗಳು ಬೇಕು ಅಂತ ನೋಡಿದ್ರೆ, ಮೊದಲದ್ದು SSLC ಅಂಕಪಟ್ಟಿಯನ್ನ ನೀವು ಹೊಂದಿರಬೇಕು, PUC ಅಂಕಪಟ್ಟಿಯನ್ನ ಹೊಂದಿರಬೇಕು, ಸೆಕೆಂಡ್ PUC ಅಂಕಪಟ್ಟಿಯನ್ನ ಹೊಂದಿರಬೇಕು, ಪದವಿಗೆ ಸಂಬಂಧಪಟ್ಟಂತಹ ಎಲ್ಲಾ ಅಂಕಪಟ್ಟಿಗಳು ಕೂಡ ನಿಮ್ ಹತ್ರ ಇರಬೇಕು. ಸೊ ಪದವಿ ಅಂತ ಬಂದಾಗ ಇಲ್ಲಿ BA ಆಗಿರ್ಬೋದು, BCom ಆಗಿರ್ಬೋದು, ಅಥವಾ BSc ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಪದವಿ ಆಗಿರ್ಬೋದು, ಅಂತಹ ಪದವಿಯ ಎಲ್ಲಾ ಅಂಕಪಟ್ಟಿಗಳು ಕೂಡ ನಿಮ್ಮ ಹತ್ರ ಇರಬೇಕು. ಸೊ ಈ ಪದವಿಗೆ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ನಾನು ಇಲ್ಲೇ ನಿಮಗೆ ಶೇರ್ ಮಾಡಿಬಿಡ್ತೇನೆ. ಏನಂತ ಹೇಳಿದ್ರೆ, ಪದವಿಯಲ್ಲಿ ಏನು BA, BCom ಅಥವಾ BSc ಮಾಡಿರ್ತಕ್ಕಂತ ಅಭ್ಯರ್ಥಿಗಳು 50% ಅಂಕವನ್ನ ಪಡ್ಕೊಂಡಿರ್ಬೇಕು. BA ದಲ್ಲಿ ಅಥವಾ BCom ದಲ್ಲಿ ಅಥವಾ BSc ಈ ಮೂರನ್ನ ನಾವು ಮಾಡಿದೀನಿ ಸರ್, ನಾನು ಓವರ್ ಆಲ್ ಆಗಿ ಎಷ್ಟು ಅಂಕವನ್ನ ಪಡ್ಕೋಬೇಕು ಅಂತ ಕೇಳಿದ್ರೆ 50% ಅಂಕ, ಸಬ್ಜೆಕ್ಟ್ ವೈಸ್ ಅಲ್ಲ, ಓವರ್ ಆಲ್ 50 ಅಂಕವನ್ನ ಪಡ್ಕೊಂಡಿರ್ಬೇಕು. ಇನ್ನ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಅಂತ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಓವರ್ ಆಲ್ ಆಗಿ ನಿಮ್ಮ ಪೂರ್ತಿ ಪದವಿಯನ್ನ ಓವರ್ ಆಲ್ ಆಗಿ ಶೇಕಡಾವಾರು ತೆಗೆದಾಗ 55% ಅನ್ನ ನೀವು ಪಡ್ಕೊಂಡಿರ್ಬೇಕು. ನಿಮ್ಮ ಅಗ್ರಿಗೇಡ್ 55% ಇರಬೇಕು. ಇನ್ನ ಇಲ್ಲೊಂದು ಪಾಯಿಂಟ್ ಇದೆ. ಏನಂತ ಹೇಳಿದ್ರೆ, SC ST ಕ್ಯಾಟಗರಿ 1 ಮತ್ತು PWD ಫಿಸಿಕಲ್ ವಿತ್ ಡಿಸೆಬಿಲಿಟಿ ಅಂತ ಇರ್ತಕ್ಕಂಥ ಅಥವಾ ಅಂಗವಿಕಲ ಅಭ್ಯರ್ಥಿಗಳು ಏನಿರ್ತೀರಿ ಅಂತವರಿಗೆ 5% ಅನ್ನ ವಿನಾಯಿತಿ ಕೊಟ್ಟಿರ್ತಾರೆ. ಸೊ ಇಲ್ಲಿ BA BSc ಅಥವಾ BCom ಮಾಡಿರ್ತಕ್ಕಂತಹ ಈ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 45% ಅಂಕ ಇರಬೇಕು. ಅಥವಾ ಈ ಎರಡನೇದು ಯಾವುದು ಇಂಜಿನಿಯರಿಂಗ್ ಮಾಡಿರ್ತಕ್ಕಂತಹ ಈ ಅಭ್ಯರ್ಥಿಗಳು 50 ಅಂಕವನ್ನ ಅಗ್ರಿಗೇಡ್ ಅನ್ನ ಪಡ್ಕೊಂಡಿರ್ಬೇಕು. ಸೊ ಈ ರೀತಿಯಾದಂತಹ
ಪದವಿಯ ಅಂಕಪಟ್ಟಿಗಳು ನಿಮ್ಮ ಹತ್ರ ಇರಬೇಕು. ಈಗ ಇನ್ನೂ ಒಂದು ಡೌಟ್ ಅನ್ನ ಈಗಲೇ ಕ್ಲಿಯರ್ ಮಾಡಿಬಿಡ್ತಾನೆ. ಯಾವ ಡೌಟ್ ಅಂತ ಹೇಳಿದ್ರೆ ಇಲ್ಲಿ ಬರ್ದಿದ್ದೀನಿ ನೋಡ್ರಿ, ರಿಸಲ್ಟ್ ಬಂದಿದ್ದರೆ ಮಾತ್ರ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಫಾರ್ ಎಕ್ಸಾಂಪಲ್ BA ಅಂತ ಅನ್ಕೊಡ್ರಿ, ಒಂದು ಎಕ್ಸಾಂಪಲ್ ಅಷ್ಟ ತಗೊಳ್ತಾ ಇದ್ದೀನಿ. BA ಅಲ್ಲಿ ಕೊನೆಯ ಸೆಮಿಸ್ಟರ್ 6ನೇ ಸೆಮಿಸ್ಟರ್ ಅನ್ನ ನೀವು ಎಕ್ಸಾಮ್ ಬರ್ದಿರ್ತೀರಿ, ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿರುತ್ತೆ, ಆದ್ರೆ ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ, ಇನ್ನು ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿರುವುದಿಲ್ಲ. ಅಂತ ಸಂದರ್ಭದಲ್ಲಿ ರಿಸಲ್ಟ್ ಅನೌನ್ಸ್ ಆಗಿದ್ರೆ ಆ ಸಂದರ್ಭದಲ್ಲೂ ಕೂಡ ನೀವು ಈ BEd ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇಂಟರ್ನೆಟ್ ಅಲ್ಲಿ ನಿಮ್ಮ ರಿಸಲ್ಟಿನ ಮಾರ್ಕ್ ಶೀಟ್ ಅನ್ನ ತಗೊಂಡು ನಿಮ್ಮ ಪ್ರಿನ್ಸಿಪಲ್ ಹತ್ರ ಅದಕ್ಕೊಂದು ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡ್ರೆ ಅದು ನಿಮ್ಮ ಅಧಿಕೃತವಾದಂತಹ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಅಪ್ಲಿಕೇಶನ್ ಹಾಕುವವರೆಗೂ. ಆಮೇಲೆ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಾಗ ಅದನ್ನ ಸಬ್ಮಿಟ್ ಮಾಡಬಹುದು. ಇದರ ಅರ್ಥ ಇಷ್ಟೇ, ನೀವು 6ನೇ ಸೆಮಿಸ್ಟರ್ ಅನ್ನ ಬರೆದಿದ್ದು ರಿಸಲ್ಟ್ ಅನೌನ್ಸ್ ಆಗಿತ್ತು ಅಂದ್ರೆ ಅಪ್ಲಿಕೇಶನ್ ಹಾಕಬಹುದು. ಸರ್ 6ನೇ ಸೆಮಿಸ್ಟರ್ ಎಕ್ಸಾಮ್ ಬರ್ದಿದ್ದೀನಿ, ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ನಾ ಹಾಕಬಹುದಾ ಅಂತ ಕೇಳಿದ್ರೆ ಬರುವುದಿಲ್ಲ, ರಿಸಲ್ಟ್ ಅನೌನ್ಸ್ ಆಗಿರ್ಬೇಕು. ಇದು ಇಲ್ಲೇ ಕ್ಲಿಯರ್ ಮಾಡಿದೀನಿ. ನೆಕ್ಸ್ಟ್ ಪದವಿ ಆಯ್ತು, ಇನ್ನ ಇತರೆ ದಾಖಲೆಗಳು ಕೂಡ ನಿಮ್ಮ ಹತ್ರ ಇರಬೇಕು. ಇತರೆ ದಾಖಲೆಗಳು ಅಂದ್ರೆ ಯಾವ್ಯಾವ್ ಸರ್ ಅಂತ ಕೇಳಿದ್ರೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಅದ್ರ ಜೊತೆಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇನ್ನ ಕರ್ನಾಟಕದ ಅಭ್ಯರ್ಥಿ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೇಳಿದ್ದಾರೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ಏನ್ ಕೊಡ್ತಿರಲ್ಲ ನೀವು, ಆ ಸರ್ಟಿಫಿಕೇಟ್ ಅದಕ್ಕೆ ಕನ್ಸಿಡರ್ ಆಗುವಂತದ್ದು. ಸೊ ಹಾಗಾಗಿ ಮತ್ತೆ ಅದೊಂದು ಸರ್ಟಿಫಿಕೇಟ್ ಇದೊಂದು ಸರ್ಟಿಫಿಕೇಟ್ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಕನ್ನಡ ಮಾಧ್ಯಮದವರ ಅದರಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದ್ರೆ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಇರಬೇಕು, ಪ್ರಮಾಣ ಪತ್ರ ಇರಬೇಕು. ಹಾಗೇನೆ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಅದನ್ನು ಒಂದು ತೆಗೆಸಿಟ್ಕೊಳ್ಳಿ. ಈ PDF ಅಲ್ಲಿ ಎಲ್ಲೂ ಕೂಡ ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳಿ ಕೇಳಿಲ್ಲ, ಬಟ್ ನೀವು ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ಅನ್ನು ತಗೊಂಡ್ ಬರಕ್ ಹೋದಾಗ ಅಲ್ಲೇ ಗ್ರಾಮೀಣ ಮಾಧ್ಯಮದ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಎರಡು ಕೂಡ ಒಂದ ಹೊರತಕ್ಕ ತೆಗೆಸಿಟ್ಕೊಳ್ರಿ, ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಏನು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ವಾ, ಆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನ ಡೇಟು ನೀವು ಅಪ್ಲಿಕೇಶನ್ ಹಾಕುವ ಡೇಟಿಗಿಂತ ಮುಂಚೆದ್ದಾಗಿರ್ಬೇಕು. ಆಮೇಲೆ ಡೇಟ್ ಅನ್ನ ಮೆನ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆದ ಡೇಟ್ ಅನ್ನ ಹೊಂದಿರತಕ್ಕಂತ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡು ಇಟ್ಕೊಳ್ರಿ. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಇರಲಿ. ಹಾಗೆ ಬೇರೆ ಬೇರೆ ಕೋಟಾದಲ್ಲಿ ನೀವು ಅಡ್ಮಿಷನ್ ಅನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಆ ಕೋಟಾಕ್ ಸಂಬಂಧಪಟ್ಟಂತಹ ಎಲ್ಲಾ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು. ಸೊ ಇದಷ್ಟು ಬೇಕಾಗುವಂತಹ ದಾಖಲಾತಿಗಳ ಬಗ್ಗೆ ವಿವರ ಆಯ್ತು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ಮಾತನಾಡೋದಾದ್ರೆ SC ST ಕ್ಯಾಟಗರಿ 1 ನಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಆಮೇಲೆ ಅಂಗವಿಕಲತೆಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಏನಿರ್ತೀರಿ ಅಂತವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಈ 2 ಪಾಯಿಂಟ್ ಅನ್ನ ಹೊರತುಪಡಿಸಿ ಇತರೆ ಅಭ್ಯರ್ಥಿಗಳು ಏನಿರ್ತೀರಿ ಅಂತಹ ಎಲ್ಲಾ ಅಭ್ಯರ್ಥಿಗಳು ಕೂಡ 300 ರೂಪಾಯಿ ಅರ್ಜಿ ಶುಲ್ಕವನ್ನ ಪಾವತಿಸಬೇಕು. ಇದರ ಅರ್ಥ ಇಷ್ಟೇ, SC ST ಮತ್ತು ಕ್ಯಾಟಗರಿ 1 ನಲ್ಲಿ ಪ್ರವರ್ಗ 1 ಅಂತ ಕರಿತೀವಿ ಅಂತ ಅಭ್ಯರ್ಥಿಗಳು 100 ರೂಪಾಯಿ, ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ. ಇತರೆಯಲ್ಲಿ ಬರ್ತಕ್ಕಂತಹ 2A 2B 3A 3B ಮತ್ತು ಜನರಲ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು 300 ರೂಪಾಯಿಗಳನ್ನ ಅರ್ಜಿ ಶುಲ್ಕವನ್ನ ಪಾವತಿಸಬೇಕಾಗತ್ತೆ. ಇನ್ನ ನಾನು ಈಗ ಆಲ್ರೆಡಿ ಜಾಬ್ ಅಲ್ಲಿ ಇದ್ದೀನಿ ಸರ್, ನಾನು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾ ಅಂತ ಕೇಳಿದ್ರೆ, ಸೇವೆಯಲ್ಲಿರುವ ಅಭ್ಯರ್ಥಿಗಳು ಏನೇನು ತಮ್ಮ ದಾಖಲಾತಿಯನ್ನ ಹೊಂದಿರಬೇಕು ಅಂತ ಕೇಳಿದ್ರೆ ಸೇವಾ ಪ್ರಮಾಣ ಪತ್ರವನ್ನ ಪಡ್ಕೊಂಡಿರ್ಬೇಕು. ಈಗ ನಾನು ಅಪಾಯಿಂಟ್ ಆಗುವಂತ ಒಂದು ಎಕ್ಸಾಂಪಲ್ ತಗೊಳ್ತೇನೆ. ಅಪಾಯಿಂಟ್ ಆಗುವಂತ ಸಂದರ್ಭದಲ್ಲಿ D.Ed ಅನ್ನ ಮಾಡ್ಕೊಂಡು 1 to 5th ಅಪಾಯಿಂಟ್ ಆಗಿದ್ದೆ, ಬಟ್ ನಾನು ಈಗ B.Ed ಅನ್ನ ಮಾಡ್ಕೋಬೇಕು ಸರ್ ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು, ಸೇವಾ ಪ್ರಮಾಣ ಪತ್ರವನ್ನ ಪಡ್ಕೊಂಡಿರ್ಬೇಕು. ಅದ್ರ ಜೊತೆಗೆ ನಿರಪೇಕ್ಷಣಾ ಪ್ರಮಾಣ ಪತ್ರವನ್ನ ಪಡ್ಕೊಂಡಿರ್ಬೇಕು. NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳಿ NOC ಅನ್ನುವಂತ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ನಿರಪೇಕ್ಷಣಾ ಪ್ರಮಾಣ ಪತ್ರ ಆಗಿರುತ್ತೆ, ಅದನ್ನ ಪಡ್ಕೊಂಡಿರ್ಬೇಕು. ಹಾಗೆ ಸರ್ಕಾರದಿಂದ ಪಡೆದ ಅನುಮತಿಯ ಪತ್ರವೂ ಕೂಡ ನಿಮ್ಮ ಹತ್ರ ಇದ್ರೆ ಅವಾಗ ನೀವು B.Ed ಗೆ ದಾಖಲಾತಿಯನ್ನ ಪಡ್ಕೋಬಹುದು ಅಥವಾ ಅಡ್ಮಿಷನ್ ಅನ್ನ ಪಡ್ಕೋಬಹುದು. ಇದಷ್ಟೇ. ಯಾವ ಅಭ್ಯರ್ಥಿಯು ಈಗ ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿರ್ತಾರ ಅಂತ ಅಭ್ಯರ್ಥಿಗಳು ಏನಾದ್ರು ಅಡ್ಮಿಷನ್ ತಗೋಬೇಕು ಅಂತ ಹೇಳಿದ್ರೆ ಈ 3 ಪ್ರಮಾಣ ಪತ್ರಗಳನ್ನ ನೀವು ಪಡ್ಕೊಂಡಿರ್ಬೇಕು. ಸೊ ಇದಷ್ಟು ಅರ್ಜಿ ಶುಲ್ಕದ ಬಗ್ಗೆ ಆಯ್ತು. ಇನ್ನ ದಾಖಲಾತಿಯ ಶುಲ್ಕದ ವಿವರದ ಬಗ್ಗೆ ಮಾತನಾಡುವುದಾದ್ರೆ, ಸೊ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ದಾಖಲಾತಿ ಇದೆ ಅನ್ನೋದನ್ನ ಅಥವಾ ಅಡ್ಮಿಷನ್ ಫೀಸ್ ಎಷ್ಟೆಷ್ಟಿದೆ ಅನ್ನೋದನ್ನ ಹೇಳೋದಾದ್ರೆ, ಸರ್ಕಾರಿ ಕೋಟಾ ಬೇರೆ, ಅನುದಾನಿತ ಶಾಲೆಯಲ್ಲಿ ಅಂದ್ರೆ ಎಡೆಡ್ ಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಕೋಟಾ ಬೇರೆ, ಅನ್ಎಡೆಡ್ ಸ್ಕೂಲ್ ಅಲ್ಲಿ ಇರ್ತಕ್ಕಂತಹ ಕೋಟಾ ಬೇರೆ ಇರುತ್ತೆ. ಮತ್ತ ಅದರಲ್ಲೂ ಕೂಡ ಆರ್ಟ್ಸ್ ವಿಭಾಗಕ್ಕೆ ಬೇರೆ, ಸೈನ್ಸ್ ವಿಭಾಗಕ್ಕೆ ಡಿಫ್ರೆನ್ಸ್ ಆಗಿರುತ್ತೆ. ಸರ್ಕಾರಿ ಕಾಲೇಜ್ಗಳಲ್ಲಿ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ನಾನು ಅಡ್ಮಿಷನ್ ತಗೊಳ್ತಾ ಇದ್ದೀನಿ, ಕಲಾ ವಿಭಾಗದ ಕ್ಯಾಂಡಿಡೇಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಅಂತವರು ದಾಖಲಾತಿಯ ಶುಲ್ಕವನ್ನ 5,025 ರೂಪಾಯಿ ಕಟ್ಟಬೇಕು. ಇಲ್ಲ ನಾ ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದೀನಿ ಅಂತ ಹೇಳಿದ್ರೆ 5,175 ರೂಪಾಯಿಯನ್ನ ದಾಖಲಾತಿ ಶುಲ್ಕವನ್ನ ಕಟ್ಟಬೇಕು. ಇದು ಸರ್ಕಾರಿ ಅಥವಾ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ತಗೊಂಡ್ರೆ. ಸರ್ ನಾ ಸರ್ಕಾರಿ ಶಾಲೆಯಲ್ಲಿ ತಗೊಳಿಲ್ಲ, ಏಡೆಡ್ ಸ್ಕೂಲ್ ಅಲ್ಲಿ ಸಿಕ್ಕಿದೆ ಅಂದ್ರೆ ಏಡೆಡ್ ಕಾಲೇಜ್ ಅಲ್ಲಿ ನನಗೆ ಅಡ್ಮಿಷನ್ ಸಿಕ್ಕಿದೆ ಅಂತ ಹೇಳಿದ್ರೆ, ಅನುದಾನಿತ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡ್ಕೊಂಡಿದ್ರೆ ಕಲಾ ವಿಭಾಗದ ವಿದ್ಯಾರ್ಥಿ ಆಗಿದ್ರೆ 6,025 ರೂಪಾಯಿ ಅಡ್ಮಿಷನ್ ಫೀಸ್ ಕಟ್ಟಬೇಕು. ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಆಗಿದ್ರೆ 6,175 ರೂಪಾಯಿಯನ್ನ ಫೀಸ್ ಕಟ್ಟಬೇಕು. ಸೊ
ಸೊ ಎರಡೂ ಸಿಗ್ಲಿಲ್ಲ, ನಾನು ಅನ್ಎಡೆಡ್ ಕಾಲೇಜ್ಗೆ ಹೋಗಿದ್ದೀನಿ ಸರ್ ಅಂತ ಕೇಳಿದ್ರೆ, ಅನುದಾನ ರಹಿತ ಕಾಲೇಜಿಗೆ ನೀವು ಅಡ್ಮಿಷನ್ ಅನ್ನ ಪಡ್ಕೊಳ್ಳೋದಾದ್ರೆ ಕಲಾ ವಿಭಾಗದ ವಿದ್ಯಾರ್ಥಿ ಆಗಿದ್ರೆ 10,025 ಅಡ್ಮಿಷನ್ ಫೀಸ್ ಕಟ್ಟಬೇಕು. ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಆಗಿದ್ರೆ 10,175 ಅಡ್ಮಿಷನ್ ಫೀಸ್ ಅನ್ನ ನೀವು ಕಟ್ಟಬೇಕಾಗತ್ತೆ. ಸೊ ಇದಷ್ಟು ದಾಖಲಾತಿ ಶುಲ್ಕದ ವಿವರದ ಬಗ್ಗೆ ಆಯ್ತು. ಇನ್ನ ಒಂದು ವಿಷಯವನ್ನ ಗಮನವಿಟ್ಟು ಕೇಳಿ, ಅದೇನಂತ ಹೇಳಿದ್ರೆ SC ಮತ್ತು ST ಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು 2,50,000ಕ್ಕಿಂತ ಆದಾಯವನ್ನ ಕಡಿಮೆ ಹೊಂದಿದ್ರೆ, ಇಲ್ಲಿ ಪಾಯಿಂಟ್ ಬರೆದಿದ್ದೀನಿ, 2,50,000ಕ್ಕಿಂತ ಕಡಿಮೆ ಆದಾಯವನ್ನ ಹೊಂದಿದ್ರಿ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅರ್ಜಿ ಶುಲ್ಕ ಅಥವಾ ಈ ದಾಖಲಾತಿ ಶುಲ್ಕದಿಂದ ವಿನಾಯಿತಿಯನ್ನ ಪಡೆದುಕೊಳ್ತೀರಿ. 2,50,000ಕ್ಕಿಂತ ಕೆಳಗಡೆನೆ ಇರಬೇಕು ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ. ಹಾಗೇನಾದ್ರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, 2,50,000ಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಶುಲ್ಕ ವಿನಾಯಿತಿಯನ್ನ ಕೊಡುವುದಿಲ್ಲ. SC ಮತ್ತು ST ಗೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ. ಇಲ್ಲ ಸರ್, ನಾನು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ನಾನು SC ಕ್ಯಾಂಡಿಡೇಟ್ ಆಗಿದ್ರು ಕೂಡ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಜನರಲ್ ಕೆಟಗರಿಯಲ್ಲಿ ನಾನು ಸೀಟ್ ಅನ್ನ ಪಡೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ, ದಾಖಲಾತಿ ಮಾಡಿಕೊಳ್ಳುವಂತ ಅಥವಾ ಅಡ್ಮಿಷನ್ ಮಾಡುವಂತಹ ಸಂದರ್ಭದಲ್ಲಿ ನೀನು SC ಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಅನ್ನ ಕೊಟ್ಟರೆ, ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಆದಾಯ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿದ್ರೆ ಅಂತ ಸಂದರ್ಭದಲ್ಲೂ ಕೂಡ ನಿನಗೆ ಪೂರ್ಣ ಪ್ರಮಾಣದ ಶುಲ್ಕ ವಿನಾಯಿತಿಯನ್ನ ಕೊಡ್ತಾರೆ. ಇದರ ಅರ್ಥ ಇಷ್ಟೇ, ಯಾರೆಲ್ಲ SC ಮತ್ತು ST ಕ್ಯಾಂಡಿಡೇಟ್ ಇದ್ದೀರಿ ಅಂತವರ ಆದಾಯ 2,50,000ಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅವರಿಗೆ ದಾಖಲಾತಿ ಶುಲ್ಕದಿಂದ ಪೂರ್ಣ ಪ್ರಮಾಣದ ವಿನಾಯಿತಿಯನ್ನ ಘೋಷಣೆ ಮಾಡ್ತಾರ. ಇನ್ನೂ ಒಂದು ವಿಷಯ ನಿಮ್ಗೆ ಈಗ ಕ್ಲಾರಿಫೈ ಮಾಡ್ತೇನೆ. ಏನಂತ ಹೇಳಿದ್ರೆ, ಯಾರೆಲ್ಲ SC ಕ್ಯಾಂಡಿಡೇಟ್ಗಳಿದ್ದೀರಿ, ಈಗ 2025ಕ್ಕೆ ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಸೊ ಆ ಕಾರಣಕ್ಕಾಗಿ ಹೇಳ್ತಾ ಇರುವಂತದ್ದು, ಯಾರೆಲ್ಲ SC ಕ್ಯಾಂಡಿಡೇಟ್ ಇದ್ದೀರಿ ಅಂತವ್ರು ತಮ್ಮ ಜಾತಿಯ ಪ್ರಮಾಣ ಪತ್ರವನ್ನ ಹೊಸದಾಗಿ ಮಾಡಿಸ್ಕೊಡ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, SC ಯಲ್ಲಿ 3 ವಿಭಾಗವನ್ನ ಮಾಡಿದ್ದಾರೆ. ABC, ಲೆಫ್ಟ್, ರೈಟ್ ಅಂಡ್ ಮಿಡ್ಲ್ ಲಿಸ್ಟ್ ಅಂತ ಹೇಳಿ 3 ಭಾಗಗಳನ್ನ ಮಾಡಿದ್ದಾರೆ. ನೀವು A ದಲ್ಲಿ ಬರ್ತೀರಾ, B ದಲ್ಲಿ ಬರ್ತೀರಾ, C ದಲ್ಲಿ ಬರ್ತೀರಾ ಅನ್ನೋದು ಗೊತ್ತಾಗ್ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡ್ರೆ ನಿಮ್ಮ ಏನು ಜಾತಿ ಪ್ರಮಾಣ ಪತ್ರದಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ A, ಪರಿಶಿಷ್ಟ ಜಾತಿ ಪ್ರವರ್ಗ B, ಪರಿಶಿಷ್ಟ ಜಾತಿ ಪ್ರವರ್ಗ C ಅಂತ ಹೇಳಿ ಹೊಸದಾಗಿ ಮೆನ್ಷನ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಹೊಸದಾಗಿ ಮಾಡಿಸ್ಕೊಳ್ಳಿ. ಸೊ ಇದಷ್ಟು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಮಾಹಿತಿ ಆಗಿತ್ತು. ಈಗ ಸ್ವಲ್ಪ ಜನರಲ್ ಆಗಿ ಮಾಹಿತಿಯನ್ನ ಕೊಡೋದಾದ್ರೆ, ಇಲ್ಲಿ ನೋಡಿ, ಫೋಟೋ ಮತ್ತು ಸಿಗ್ನೇಚರ್ 50 KB ಆನ್ಲೈನ್ ಗೆ ಅಪ್ಲಿಕೇಶನ್ ಹಾಕಕ್ ಹೋದಾಗ, ಅಥವಾ ಇಲ್ಲ ಸರ್ ಸ್ವಂತ ನಾನ ಮೊಬೈಲ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕೊಳ್ತೇನೆ ಅನ್ನುವಂತ ಅಭ್ಯರ್ಥಿಗಳಿಗೆ ಒಂದು ಸಲಹೆಯನ್ನ ಕೊಡ್ತೇನೆ. ಏನಂತ ಹೇಳಿದ್ರೆ, ನೀವು ವೆಬ್ಸೈಟ್ ಗೆ ಹೋಗಿ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ತೀರಿ. ಓಪನ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅನ್ನ 50 KB ಗೆ ಕನ್ವರ್ಟ್ ಮಾಡಿಕೊಂಡು ಅದು JPG ಫಾರ್ಮೆಟ್ ಅಲ್ಲಿ ಇರೋ ಹಾಗೆ ರೆಡಿ ಇಟ್ಕೊಳ್ಳಿ. ಫೋಟೋ ಮತ್ತು ಸಿಗ್ನೇಚರ್ 50 KB ಒಳಗಡೆನೆ ಇರಬೇಕು, ಅದು JPG ಫಾರ್ಮೆಟ್ ಅಲ್ಲಿ ಇರಬೇಕು. ಆ ರೀತಿ ಇಟ್ಕೊಂಡಾದ್ಮೇಲೆ ಉಳಿದಂತಹ ಮೂಲ ದಾಖಲೆಗಳ ಏನು ಕಾಪಿಯನ್ನ 1 KB ಇಂದ 1 MB ವರೆಗೂ PDF ಫಾರ್ಮೆಟ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ರಿ. ಅಂದ್ರೆ ನಿಮ್ಮ ಎಲ್ಲಾ ಅಂಕಪಟ್ಟಿಗಳಾಗಿರ್ಬೋದು, ಅಥವಾ ನಿಮ್ಮ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ಗಳಾಗಿರ್ಬೋದು, ಇನ್ನ ಇತರೆ ಅಂಗವಿಕಲ ಸರ್ಟಿಫಿಕೇಟ್ ಇರ್ತತಿ, ಆಮೇಲೆ ಮಾಜಿ ಸೈನಿಕ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಇರುತ್ತೆ. ಆಮೇಲೆ ನಾನು ಇಲ್ಲಿ ಹೇಳಿದ್ನಲ್ವಾ, ಈ ರೀತಿಯಾದಂತಹ ಸರ್ಟಿಫಿಕೇಟ್ಗಳು ಇರ್ತವೆ. ಸೊ ಇಂತ ಎಲ್ಲಾ ಸರ್ಟಿಫಿಕೇಟ್ಗಳನ್ನ, ಮೂಲ ದಾಖಲೆಗಳನ್ನ 1 KB ಇಂದ 1 MB ಒಳಗೆ ಇರು ಹಂಗೆ ಮಾಡಿಕೊಂಡು ಅದು PDF ರೂಪದಲ್ಲಿ ಅದನ್ನ ಕನ್ವರ್ಟ್ ಮಾಡಿ ಇಟ್ಕೊಡ್ರಿ. ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ JPG ಫಾರ್ಮೆಟ್ ಅಲ್ಲಿ ಇರಬೇಕು. ಇನ್ನು ಉಳಿದಂತ ಎಲ್ಲ ದಾಖಲೆಗಳು PDF ಫಾರ್ಮೆಟ್ ಅಲ್ಲಿ ಇರಬೇಕು. ಅದು 1 MB ಒಳಗಡೆ ಇರಬೇಕು. ಇದು 50 KB ಒಳಗಡೆ ಇರಬೇಕು. ಸೊ ಹಿಂಗೆಲ್ಲ ಇಟ್ಕೊಂಡು ಆಮೇಲೆ ಅಪ್ಲಿಕೇಶನ್ ಅನ್ನ ಹಾಕಿ. ಅಪ್ಲಿಕೇಶನ್ ಹಾಕುವಾಗ ವೆಬ್ಸೈಟ್ ಓಪನ್ ಮಾಡಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನ ಮೊದಲು ಕ್ರಿಯೇಟ್ ಮಾಡ್ಕೊಳ್ಳಿ. ಯೂಸರ್ ID ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಎಲ್ಲಾ ವಿವರಗಳನ್ನ, ಎಸೆನ್ಸಿಯಲ್ ಆಗಿರ್ತಕ್ಕಂಥ ಎಲ್ಲಾ ಮಾಹಿತಿಯನ್ನ ಡೀಟೇಲ್ ಆಗಿ ನೋಡ್ಕೊಂಡು ಒನ್ ಬೈ ಒನ್ ಫಿಲ್ಅಪ್ ಮಾಡ್ತಾ ಹೋಗಿ. ಯಾವುದಕ್ಕೂ ಕೂಡ ಅವಸರವನ್ನ ಪಡೆದೇನೆ ಸ್ಲೋ ಆಗಿ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಿ. ಇನ್ನೊಂದು ನೆನಪಿಟ್ಕೊಳ್ಳಿ, ಒಂದ್ ಸಾರಿ ನೀವೇನಾದ್ರೂ ಅಮೌಂಟ್ ಅನ್ನ ಪೇ ಮಾಡಿದ್ರಿ ಅಂತ ಹೇಳಿದ್ರೆ ರೀಫಂಡ್ ಆಗಲ್ಲ. ಏನಾದ್ರು ಮಿಸ್ಟೇಕ್ ಆಯ್ತು ಅದನ್ನ ಕ್ಯಾನ್ಸಲ್ ಮಾಡ್ಕೊಂತಾನೆ ಅಂತ ಹೇಳಿದ್ರೆ ರೀಫಂಡ್ ಆಗಲ್ಲ. ಆಮೇಲೆ ಇನ್ನೂ ಒಂದು ವಿಷಯ ಏನಂತ ಹೇಳಿದ್ರೆ, ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ತಾರನ್ರಿ ಸರ್ ಅಂತ ಕೇಳಿದ್ರೆ, ಎಡಿಟ್ ಮಾಡ್ಲಿಕ್ಕೂ ಕೂಡ ಅವ್ರು ಏನ್ ಮಾಡಲ್ಲ, ಆಪ್ಷನ್ ಕೊಡಲ್ಲ. ನೀವು ಒಂದ್ ಸರಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಅದು ನಿನ್ನ ತಪ್ಪೇ ಹೊರತು ಆ ಇಲಾಖೆ ಅದರ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವುದಿಲ್ಲ. ಸೊ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅಪ್ಲಿಕೇಶನ್ ಶುಲ್ಕವನ್ನ ಪಾವತಿ ಮಾಡುವಂತ ಸಂದರ್ಭದಲ್ಲಿ 2 ಆಪ್ಷನ್ ಅನ್ನ ಕೊಡ್ತಾರೆ. ಒಂದು ಆನ್ಲೈನ್ ಮೂಲಕ ಪೇ ಮಾಡಬಹುದು, ಇನ್ನೊಂದು ಬ್ಯಾಂಕಿಗೆ ಹೋಗಿ ಚಲನ್ ಮೂಲಕ ನೀವು ಪೇ ಮಾಡಬಹುದು. ಸೊ ನನ್ನ ಕೇಳಿದ್ರೆ ಆನ್ಲೈನ್ ಮುಖಾಂತರನ
ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಿ. ಸುಮ್ಮನೆ ಅಲ್ಲಿಂದ ಅಲ್ಲೇ ಬ್ಯಾಂಕಿಗೆ ಓಡಾಡೋ ಬದಲು ಆನ್ಲೈನ್ ಮುಖಾಂತರ ನೀವು ಪೇ ಮಾಡಿದ್ರಿ ಅಂದ್ರೆ ಯಾವುದೇ ತೊಂದರೆ ಇರುವುದಿಲ್ಲ. ಇನ್ನ ಪೇ ಮಾಡಿದ ತಕ್ಷಣನೇ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೇನು ಅರ್ಜಿಯನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲ್ಲ. ಎಲ್ಲಿವರೆಗೂ ಅವಕಾಶ ಇರಲ್ಲ, ನೀವು ಮಾಡಿರ್ತಕ್ಕಂತಹ ಅಪ್ಲಿಕೇಶನ್ ಫೀಸು CSC ಗೆ ಹೋಗಿ, ಅಂದ್ರೆ ಕೇಂದ್ರೀಯ ದಾಖಲಾತಿ ಘಟಕಕ್ಕೆ ಹೋಗಿ ತಲುಪಿ, ಅಂದ್ರೆ ಅವ್ರ ಅಕೌಂಟಿಗೆ ಆ ಅಮೌಂಟ್ ಕ್ರೆಡಿಟ್ ಆಯ್ತು ಅಂತ ಹೇಳಿದಾಗ ಮಾತ್ರ ನಿಮಗೆ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಬರುತ್ತೆ. ಹಂಗಂತ ಹೇಳಿ ಹೆದರುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಅಮೌಂಟ್ ಕಟ್ ಆಗೈತಿ, ಕಟ್ ಆಗಿದ್ರು ಕೂಡ ನಮ್ದು ಅಪ್ಲಿಕೇಶನ್ ಬರವಲ್ದು ಅಂತ ಹೇಳಿ ಹೆದರ್ಬೇಡ್ರಿ. 24 ಗಂಟೆಗಳ ಕಾಲ ವೇಟ್ ಮಾಡಿ ನೋಡ್ರಿ. ಅದು ಬರ್ಲಿಲ್ಲ ಅಂದ್ರ 48 ಗಂಟೆಗಳ ಕಾಲ ಆದ್ರೂ ವೇಟ್ ಮಾಡ್ರಿ. ಸೊ 2 ದಿನ ಅಂತೂ ವೇಟ್ ಮಾಡ್ರಿ. ಅಷ್ಟರಲ್ಲಿ ನಿಮ್ಮ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ, ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅವಾಗ್ಲೂ ಕೂಡ ಅದು ಜನರೇಟ್ ಆಗ್ಲಿಲ್ಲ ಅಥವಾ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಏನು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಹೆಲ್ಪ್ಲೈನ್ ನಂಬರ್ ಇರುತ್ತೆ. ಆ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ, CSC ಸೆಲ್ಗೆ ಕಾಲ್ ಮಾಡಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ಅನ್ನ ಜನರೇಟ್ ಮಾಡಿ ಕೊಡ್ತಾರೆ. ಸೊ ಯಾರು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಬಟ್ ಒಂದನ್ನ ನೆನಪಿಟ್ಕೊಳ್ಳಿ, ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಈಗ ತಿಳಿಸಿರ್ತಕ್ಕಂತಹ ಎಲ್ಲಾ ಮಾಹಿತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಸ್ಲೋ ಆಗಿ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಇದಷ್ಟು B.Ed ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ಇನ್ನು ಇದೇ ತರ ಹೊಸ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.